ಅದಾದಮೇಲೆ ಕೆಳಗಡೆಗೆ ಫಸ್ಟ್ ಇದನ್ನು ಕುಯ್ಕೋಬೇಕು. ಮಣ್ಣು ಹಾಕಿ ಕ್ಲೀನಾಗೆ ಸುತ್ತಾಗಿ ದಯಮಾಡಿ ನೀವು ನಟ್ಟಿರೋ ಗಿಡ ಮುಂದೆ ನಿಮ್ಮ ಹೆಸರು ಹೇಳ್ಬೇಕು. ನಾನು ಒಂದೊಂದು ಗಿಡ ನೆಡಬೇಕು. ಯಾಕೆ ಅಂತ ಅಂದರೆ ನಾವು ಹೇಗೆ ನಮ್ಮ ತಾಯಂದಿರು ನಮ್ಮನ್ನು ಹೇಗೆ ತುಂಬ ಚೆನ್ನಾಗಿ ಪಾಲನೆ ಪೋಷಣೆ ಮಾಡ್ತಾರೋ, ಪ್ರಕೃತಿ ಮಾತೆಯೂ ನಮಗೆ ಒಂದು ತಾಯಿ ಇದ್ದಂತೆ. ಅದನ್ನು ನಾವು ಪಾಲನೆ ಪೋಷಣೆ ಮಾಡಿ ಅದನ್ನು ಬೆಳೆಸಬೇಕು. ಬೆಳೆಸೋದು ಬೇಡದೇ ಇದ್ರೂ ಅದನ್ನು ಒಂದು ಚೆನ್ನಾಗಿ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಕಾಲೇಜಿನ ವತಿಯಿಂದ 1,000 ಗಿಡಗಳನ್ನ ಇಲ್ಲಿ ನೆಡುವಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಉಡ್ದೇ ಹೋದಂಥದ್ದು ಇಲ್ಲಿ ಸೊಸಿ ನೆಡಬೇಕು ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಇತ್ತೀಚೆಗೆ ಏನಂತ ನೆಡ್ಕೊಂಬರ್ತಾಯಿದ್ರು ಅಂದರೆ ಒಂದು 300 ಗಿಡ ಹಂಗೆ ಒಂದು ಹೆಚ್ಚು ಕಮ್ಮಿ ಒಂದು ಒಳಗಡೆ ಚಿಕ್ಕದಾಗಿ ನೆಡ್ಕೊಬರ್ತಾಯಿದ್ರು. ಇವಾಗ ಒಂದೇ ಸ್ಥಳದಲ್ಲಿ 1,000 ಗಿಡ ಅಂತ ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು 5 ರಿಂದ 6 ಎಕರೆ ಬರುತ್ತೆ. ಆ ಪ್ರದೇಶದಲ್ಲಿ ಒಂದು ಅರಣ್ಯನ ಅದಲ್ಲದೆ ನೆಟ್ಬಿಟ್ಟು ಹೋಗ್ತಾಯಿಲ್ಲ. ಅದನ್ನು ಪೋಷಣೆ ಮಾಡೋದಾಗಲಿ ಲಾಲನೆ ಮಾಡೋದಾಗಲಿ ಇಡೀ ನಮ್ಮ ಕಾಲೇಜಿನ ವತಿಯಿಂದ ಎಲ್ಲರೂ ವಹಿಸ್ಕೊಂಡಿದ್ದೀವಿ. ಸಮತೋಲನ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಸರಿಯಷ್ಟೇ. ಇದು ಯಶಸ್ವಿಯಾಗಿ ನಡೆದಿದೆ ಅಂತ ತಿಳಿಸ್ತಾ, ಪ್ರಸ್ತುತ ತಾಪಮಾನದಲ್ಲಿ ವಾತಾವರಣದ ವೈಪರೀತ್ಯವಿರುವ ಕಾರಣ ಗಿಡ ನೆಡುವುದರಿಂದ ಸಮತೋಲನ ನಾವು ಕಾಪಾಡ್ಕೋಬೋದು ಅಂತ